ನಮಸ್ಕಾರ ಸ್ನೇಹಿತರೆ. ಗಣೇಶ ಹಬ್ಬ ಅಂದರೆ ಏನು ನೆನಪಾಗತ್ತೆ ಹೇಳಿ? ಕಡಬಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ಕಡುಬು ಮಾಡ್ತಾರೆ. ಆದರೆ ನಾವಿವತ್ತು ನಿಮಗೆ ರಾಗಿ ಕಡುಬು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಶೇಷ ತಿನಿಸನ್ನ ಮಾಡ್ತಾ ಇರೋದು ನಮ್ಮಮ್ಮ ಜಾನಕಮ್ಮ ಮತ್ತು ನಮ್ಮಕ್ಕ ಸುಮಿತ್ರ. ಕಡುಬು ಮಾಡೋಕ್ಕೆ ಮೊದಲನೇದಾಗಿ ಹೂರಣ ಮಾಡ್ಕೊಬೇಕು, ಎರಡನೇದಾಗಿ ಹಿಟ್ಟು ಮಾಡ್ಕೊಬೇಕು, ಮೂರನೇದಾಗಿ ಕಡುಬನ್ನ ಸವಿಯಲು ಕಾಯಲ್ಲಿ ಮಾಡ್ಕೊಬೇಕು. ನೋಡಿ, ಹೂರಣ ಮಾಡ್ಕೊಳ್ಳೋಕ್ಕೆ 1 ಟೀ ಸ್ಪೂನ್ ಗಸಗಸೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು 2 ಸ್ಪೂನು, 2.5 ಸ್ಪೂನು ಅಷ್ಟನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. 1 ಕಪ್ಪು ಕಾಯಿ ತುರಿ, ಇದೇ ಕಪ್ನಲ್ಲಿ ಅರ್ಧದಷ್ಟು ಬೆಲ್ಲದ ಪೌಡ್ರ್ ತೊಗೊಳ್ಳಿ. ನೋಡಿ, ಇವಾಗ ತುರಿದಿರೋ ಅಂಥ ಕಾಯಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದು ಹಸಿದಲ್ವ ಕಾಯಿ, ಕಡುಬು ಕೆಡದೇ ಇರಲಿ ಅಂತ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕಷ್ಟೆ. ಎಲ್ಲ ಪದಾರ್ಥ ಹುರಿದಾಗಿದೆ. ಇವಾಗ ಒಂದು ಬೌಲ್ನಲ್ಲಿ ಹೂರಣ ಎಲ್ಲ ಮಿಕ್ಸ್ ಮಾಡೋಣ. ಗಸಗಸೆ ಹಾಕಿದ್ದೀವಿ. ಇದೇ ಬೌಲ್ಗೆ ಇವಾಗ ಹುರಿದಿರೋ ಅಂಥ ಎಳ್ಳು ಹಾಕ್ಕೊಳ್ಳೋಣ. ಈ ಎಳ್ಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಇದು ಎಳ್ಳು ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಕೊಡುತ್ತೆ. ಮುಂದಿನ ಪದಾರ್ಥ ಬಂದು ಹುರ್ಗಡ್ಲೆ. ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಈ ಮಿಕ್ಸ್ಗೆ ಹಾಕ್ಕೊಬೇಕು. ಈಗ ನೋಡಿ, ಎಳ್ಳು, ಗಸಗಸೆ ಮತ್ತು ಹುರ್ಗಡ್ಲೆ ಪೌಡ್ರು ಸೇರಿಸಾಗಿದೆ. ಇವಾಗ ಒಂದು ಸ್ವಲ್ಪ ಬಿಸಿ ಮಾಡಿದ್ವಲ್ಲ ಕಾಯಿ ತುರಿ, ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಇದ್ರ ಜೊತೆನೇ ಬೆಲ್ಲನೂ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಕೊಳ್ಳೋಣ, ರುಚಿಗೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಪದಾರ್ಥ ಸೇರಿಸಾಯಿತು. ಇವಾಗ ಚೆನ್ನಾಗಿ ಇದು ಹೂರಣನ ಮಿಕ್ಸ್ ಮಾಡಬೇಕು. ನಿಮಗಿಷ್ಟ ಆದರೆ ಇದು ಬಿಳಿ ಎಳ್ಳು ಬದಲು ನೀವು ಕರಿ ಎಳ್ಳು ಕೂಡ ಉಪಯೋಗಿಸ್ಕೊಬೋದು, ಅದು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಹೂರಣ ಎಲ್ಲ ತಯಾರಾಗಿದೆ. ನೆಕ್ಸ್ಟು ಕಾಯಿ ಹಾಲು ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಅರ್ಧ ಹೋಳು ಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ಮತ್ತು ಹುರ್ಗಡ್ಲೆ ಪೌಡ್ರು, ಹಾಗೆ ಗಸಗಸೆ. 4 ಐಟಮ್ ಬೇಕಾಗಿರೋದು. ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬೋಣ. ನೋಡಿ, ಈಗ ನುಣ್ಣಗೆ ರುಬ್ಬಿರೋ ಈ ಕಾಯಿನ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕಿ ಕುದಿಯೋಕ್ಕೆ ಬಿಡಬೇಕು. ಕೆಲವರು ಈ ಕಾಯಿ ಹಾಲನ್ನ ಬರೀ ಹಾಲು ತಿರುಳನ್ನೆಲ್ಲ ಬಿಸಾಕ್ಬಿಟ್ಟು ಬರೀ ಹಾಲಿನಲ್ಲಿ ಮಾಡ್ತಾರೆ, ಆದರೆ ನಾವು ಈ ರೀತಿಯೇ ಮಾಡೋದು. ಕಾಯೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೆಲ್ಲದ ನೀರನ್ನ ಇದಕ್ಕೆ ಸೋಸೆ ಹಾಕೋಣ. ಇದು ಬೆಲ್ಲ ಯಾವಾಗಲೂ ಈ ಥರ ಹಿಂಗೆ ಸೋಸೆ ಹಾಕಬೇಕು, ಯಾಕಂದರೆ ಬೆಲ್ಲದ್ರಲ್ಲಿ ಒಂದು ಸ್ವಲ್ಪ ಎಲ್ಲ ಕಲ್ಲಿನ ಅಂಶ ಎಲ್ಲ ಇರುತ್ತೆ. ಈ ಥರ ನೀವು ಸೋಸೆ ಹಾಕಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಿ, ಆವಾಗ ಕಾಯಿ ಹಾಲು ತಯಾರಾಗುತ್ತೆ. ನೋಡಿ, ಹೂರಣ ತಯಾರಾಯಿತು, ಕಾಯಿ ಹಾಲು ತಯಾರಾಯಿತು. ಇವಾಗ ಕೊನೆಯದಾಗಿ ಕಡುಬು ಮಾಡೋಕ್ಕೆ ಹಿಟ್ಟು ಮಾಡೋಣ. ನಾವು ಹೇಳಿದ್ವಲ್ಲ, ನಾವು ರಾಗಿ ಕಡುಬು ಮಾಡ್ತಾಯಿದ್ದೀವಿ ಅಂತ. ಇದು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಹಿಟ್ಟಲ್ಲ, ಅದರದ್ದು ಇದಕ್ಕೆ ಕಡುಬಿಗೋಸ್ಕರನೇ ಸಪ್ರೇಟಾಗಿ ಮಾಡಿಸ್ಕೊಂಡಿರೋದು ಹಿಟ್ಟು. ನೋಡಿ, ಇದು ರಾಗಿನ ನೆನೆಸಿ ಆರಿಸಿ ಮಿಲ್ನಲ್ಲಿ ತರ್ತರಿಯಾಗಿ ಪೌಡ್ರ್ ಮಾಡಿಸಿರೋದು, ಮತ್ತು ಒಂದು ಬಟ್ಟೆನಲ್ಲಿ ಅದನ್ನು ಎಲ್ಲ ಸೋಸಿ ಈ ಥರ ಪೌಡ್ರ್ ತೆಗ್ದಿರೋದು. ಈಗ ಕಡುಬಿಗೆ ಹಿಟ್ಟು ತಯಾರಿಸೋಣ. ಪಾತ್ರೆಯಲ್ಲಿ 2 ಕಪ್ಪು ನೀರನ್ನ ಚೆನ್ನಾಗಿ ಕುದಿಸಬೇಕು. ಒಂದು ಸ್ವಲ್ಪ ಉಪ್ಪು ಹಾಕೋಣ, ಅದರ ಜೊತೆ ಒಂಚೂರು ತುಪ್ಪ ಕೂಡ ಸೇರಿಸೋಣ, ಏಕೆಂದರೆ ಏನು ಅಂಟದೇ ಇರಲಿ ಹಿಟ್ಟು ಅಂತ ಈ ತುಪ್ಪ ಸೇರಿಸ್ತಾ ಇದ್ದೀವಿ. ನೀರು ಕುದೀತಾ ಇದೆ. ಇವಾಗ ಕಡುಬಿಗೆ ಅಂತಲೇ ಮಾಡಿಸಿರೋ ಸ್ಪೆಷಲ್ ರಾಗಿ ಹಿಟ್ಟನ್ನ ಹಾಕೋಣ. 2 ಕಪ್ಪು ನೀರು ತೊಗೊಂಡಿದ್ವಿ, ಅದಕ್ಕೆ 1 ಕಪ್ಪು ರಾಗಿ ಹಿಟ್ಟು ಹಾಕಿದ್ದೀವಿ. ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡುಬಿಗೆ ಹಿಟ್ಟನ್ನ ನಾವು ಮುದ್ದೆ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡೋದು. ಇಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತೀವಿ, ಮತ್ತು ಹಬೆಯಲ್ಲಿ ಹಿಟ್ಟನ್ನ ಮತ್ತೆ ಬೇಯಿಸಲ್ಲ. ನೋಡಿ, ರಾಗಿ ಮುದ್ದೆ ಹೇಗೆ ಕಟ್ಕೊಳ್ತೀವೋ ಹಾಗೆ ಈ ಥರ ಮುದ್ದೆ ಮಾಡ್ಕೊಬೇಕು. ಚೆನ್ನಾಗಿ ನಾದಿ ಒಂಚೂರು ಗಂಟಿಲ್ದಿದ್ದಂಗೆ ಈ ಥರ ಮುದ್ದೆ ಕಟ್ಕೊಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಪ್ರೆಸ್ಸಿಂಗ್ ಮಿಷಿನಲ್ಲಿ ಹೀಗೆ ಸುಮ್ಮನೆ ಸ್ಲೈಟಾಗಿ, ಜಾಸ್ತಿ ಅದಂಬಾರ್ದು, ಸ್ವಲ್ಪ ಮೆತ್ತಗೆ ಈ ಥರ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು.
ಈ ಕಡುಬು ಮಾಡೋ ಮೌಲ್ಡ್ಗೆ ಈ ಥರ ಕಾಯಿ ಹಾಲು ಹಾಕ್ಕೊಬೋದು. ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಕೂಡ ಸವರ್ಕೊಬೋದು. ಕಾಯಿ ಹಾಲು ಹಾಕ್ಕೊಂಡ್ರೆ ಉತ್ತಮ. ಆಮೇಲೆ ಇವಾಗ ನಾವು ಮಾಡಿಟ್ಟಿರೋ ಹಿಟ್ಟನ್ನ ಈ ರೌಂಡಾಗಿ ಮಾಡಿದ್ವಲ್ಲ, ಅದನ್ನು ಹೀಗೆ ಈ ಮೌಲ್ಡ್ಗೆ ಹಾಕ್ಬಿಟ್ಟು ಹೂರಣ ಹಾಕಿ ಪ್ರೆಸ್ ಮಾಡಬೇಕು ಲೈಟಾಗಿ. ಸ್ವಲ್ಪನೇ ಹಾಕ್ಕೊಬೇಕು ಹೂರಣ, ತುಂಬ ಹಾಕ್ಕೊಂಡ್ಬೇಡಿ, ಆಮೇಲೆ ಕಡುಬು ಒಡೆದೋಗುತ್ತೆ. ನೋಡಿ, ರಾಗಿ ಕಡುಬು ಮಾಡ್ತಾ ಇರೋದು ಎಷ್ಟು ಆರೋಗ್ಯಕರವಾಗಿರುತ್ತೆ ಅಲ್ವಾ. ನಾವು ರಾಗಿ ಮುದ್ದೆ ಯಾವಾಗಲೂ ತಿಂತೀವಿ. ಈ ಥರ ಕಡುಬು ಯಾವಾಗಾರ ವಿಶೇಷ ದಿನಗಳಲ್ಲಿ ಸಿಹಿ ತಿನಿಸು ಕೂಡ ರಾಗಿಯಿಂದ ಮಾಡ್ಕೊಬೋದು ಅನ್ನೋದು ನೋಡಿ ಇಲ್ಲೇ ಗೊತ್ತಾಗ್ತಾಯಿದೆ. ಎಷ್ಟು ರುಚಿಯಾಗಿ ಇರುತ್ತೆ. ನೋಡಿ, ಮೃದುವಾದ ರುಚಿಯಾದ ಕಡುಬು ತಯಾರಾಗಿದೆ. ಸೊ ಇದೇ ಪ್ರಾಸೆಸ್ ಯೂಸ್ ಮಾಡಿ ನೀವು ಕಡುಬು ಮಾಡ್ಕೊಬೋದು. ಹೀಗೆ ಮೃದುವಾದ ಕಡುಬನ್ನ ಮಾಡಿಕೊಂಡು ದೇವರಿಗೆ ಅರ್ಪಿಸಿ, ಆಮೇಲೆ ನೀವು ಕೂಡ ಕಾಯಿಯ ಜೊತೆ ಸವಿಯಿರಿ. ನೋಡಿ, ನಮ್ಮ ಚೆಫಿಂದ ಏನೋ ಮೆಸೇಜ್ ಇದೆ, ಕೇಳೋಣ ಇಲ್ಲ. ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ಕಡುಬು ಮಾಡ್ತಾರೆ. ಈ ರಾಗಿದು ಮಾಡಿದ್ರೆ ಇವಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತ ರಾಗಿ ಕಡುಬು ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ. ಇವಾಗ ಎಲ್ಲರೂ ಮಾಡ್ಕೊಳ್ಳಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ. ನಮ್ಮಮ್ಮ ಹೇಳಾದ್ಮೇಲೆ ಎಲ್ಲರೂ ಲೈಕ್ ಮಾಡೋದೇ, ಶೇರ್ ಮಾಡೋದೇ, ಸಬ್ಸ್ಕ್ರೈಬ್ ಮಾಡೋದೇ ನಮ್ಮ ಚಾನಲ್ನ. ಸೊ ನೀವು ಕಡುಬು ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.